ನಮಸ್ಕಾರ. ದಾವಣಗೆರೆಯಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗಿದೆ ಅಂತಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದೇ ಕುಟುಂಬಕ್ಕೆ ಎಷ್ಟಂತ ಅಧಿಕಾರ? ನಾನು 2-3 ತಿಂಗಳಿಂದ ಪ್ರತಿಪಾದಿಸ್ತಾ ಬಂದಿದ್ದೀನಿ. ಈಗಾಗಲೇ ಅವ್ರ ಮನೆಯಲ್ಲಿ ಬಿ ಫಾರ್ಮ್ ಇದೆ ಅಂತಂದು ಕಾಂಗ್ರೆಸ್ ಪಕ್ಷ ಇರ್ಬೋದು ಅಥವಾ ಈ ಕುಟುಂಬ ಇರ್ಬೋದು, ಅದೆಲ್ಲ ಮಾಡ್ತಿರೋಂಥದ್ದು ಡ್ರಾಮಾ ನಾಟಕ ಅಂತಂದು. ಅಲ್ಲಿ ನ್ಯಾಯಯುತವಾಗಿ ಏನು ಅಲ್ಪಸಂಖ್ಯಾತರಿಗೆ ಒಂದು ಪ್ರಾತಿನಿಧ್ಯ ಸಿಗಬೇಕಿತ್ತು, ಟಿಕೆಟ್ ಸಿಗಬೇಕಿತ್ತು, ಕೊನೆಗೂ ಸಿಕ್ಕಿಲ್ಲ, ನಿರಾಶರಾಗಿದ್ದಾರೆ. ಹಾಗೇನೆ ದಾವಣಗೆರೆಯಲ್ಲಿರುವ ಪ್ರತಿಯೊಬ್ಬರ ಜನರ ಒಂದು ಅಪೇಕ್ಷೆ ಏನಿತ್ತು, ಅಧಿಕಾರ ವಿಕೇಂದ್ರೀಕರಣ ಆಗಬೇಕು, ಹೊಸಬರು ಬರಬೇಕು, ಹೊಸ ಚಿಂತನೆ, ಹೊಸ ಆಲೋಚನೆ, ಕೆಲಸ ಮಾಡುವಂತವರು ನಮ್ಮ ಜನಪ್ರತಿನಿಧಿಗಳು ಆಗ್ಬೇಕು ಅನ್ನೋ ಒಂದು ಬಯಕೆ ಏನಿತ್ತು, ಅದು ಕೂಡ ಇವತ್ತು ಅದಕ್ಕೆ ತಣ್ಣೀರು ಹಚ್ಚಿದ್ದಾರೆ. ಈ ಒಂದು ಅಸಮಾಧಾನ, ಈ ಒಂದು ಸಿಟ್ಟು ನಿಮ್ಮೆಲ್ಲರ ಮನಸ್ಸಲ್ಲಿದೆ. ಈಗ ಚುನಾವಣೆ ಬರ್ತಾ ಇದೆ. ಬಿಜೆಪಿಯಿಂದ ನಾನು ಕೂಡ ಆಕಾಂಕ್ಷಿಯಾಗಿದ್ದೆ, ನನ್ನ ಹೆಸರು ಕೂಡ ಹೋಗಿತ್ತು. ಕೊನೆಯಲ್ಲಿ ಟಿಕೆಟ್ ಸಿಕ್ಕೇ ಬಿಡ್ತು ಅನ್ನೋ ಹೊತ್ತಿನಲ್ಲಿ ಟಿಕೆಟ್ ಸಿಗಲಿಲ್ಲ. ಆದರೆ ನಮ್ಮ ಪ್ರೀತಿಯ ಸಹೋದರ ಆದಂಥ ಶ್ರೀ ಶ್ರೀನಿವಾಸ್ ದಾಸ್ ಕರಿಯಪ್ಪನವರು, ಅವರಿಗೆ ಟಿಕೆಟ್ ಸಿಕ್ಕಿದೆ. ಬಹಳ ಸಂತೋಷದ ವಿಚಾರ. ನಾನು ಸಂಪೂರ್ಣ ಬೆಂಬಲ ಕೊಡೋದಕ್ಕೋಸ್ಕರ ನಾಳೆ ಅವರ ಒಂದು ನಾಮಿನೇಷನ್ ರ್ಯಾಲಿನಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಏನು ದುರ್ಗಾಂಬಿಕಾ ದೇವಸ್ಥಾನದಿಂದ ಶುರು ಆಗ್ತದೆ, ಅಲ್ಲಿ ಪಾಲ್ಗೊಳ್ಳೋದಕ್ಕೆ ನಾನು ಮತ್ತು ನಮ್ಮ ಬೆಂಬಲಿಗರೊಂದಿಗೆ ಬರ್ತಾ ಇದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲ ಬರಬೇಕಾಗ್ತದೆ. ಯಾಕೆ ಈ ನಿರ್ಧಾರ ಅಂತಂದ್ರೆ, ಈಗ ನಮಗೆ ದಾವಣಗೆರೆಯಲ್ಲಿ ಬೇಕಿರುವಂತದ್ದು ಒಂದು ಬದಲಾವಣೆ. ಆ ಬದಲಾವಣೆ ನಮ್ಮ ಶ್ರೀನಿವಾಸ್ ದಾಸ್ ಕರಿಯಪ್ಪನವರಿಂದ ಶುರು ಆಗಬೇಕು ದಕ್ಷಿಣ ಕ್ಷೇತ್ರದಲ್ಲಿ. ಯಾಕೆ ಅಂತಂದ್ರೆ, ಅವ್ರಿಗೂ ಕೂಡ ಯುವಕರು ಬಡತನದಿಂದ ಬಂದಿದ್ದಾರೆ, ಕಷ್ಟ ನೋವಿನ ಅರಿವಿದೆ ಅವರಿಗೆ. ಅವರ ತಂದೆಯವರು ಒಂದಾನೊಂದು ಕಾಲದಲ್ಲಿ ಹಮಾಲಿ ಕೆಲಸ ಮಾಡ್ತಿದ್ದಂಥವ್ರು, ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ರು, ಅಧ್ಯಕ್ಷರಾಗಿದ್ರು. ಗ್ರಾಸ್ ರೂಟ್ಲಿಂದ ಬಂದಿರುವಂತವರು, ಜನಸಾಮಾನ್ಯರ ಜೊತೆ ಬೆರೆಯುವಂತವರು, SDK ಅಂತಾನೆ ಯೂತ್ ಅಲ್ಲಿ ಬಹಳ ಫೇಮಸ್ ಆಗಿರುವಂತವರು, ಜನಪ್ರಿಯರಾಗಿರುವಂತವರು, ಜನಾನುರಾಗಿ ಕೂಡ ಅವರು. ಸೊ ಇಂಥ ಒಬ್ಬ ವ್ಯಕ್ತಿಯನ್ನ ನಾವು ವಿಧಾನಸಭೆಗೆ ಕಳಿಸುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ನಾನು ಪ್ರತಿಯೊಬ್ಬ ಮತ ಬಾಂಧವರಲ್ಲಿ, ಅದು ಮುಸ್ಲಿಮ್ಸ್ ಇರ್ಬೋದು, ಪ್ರತಿಯೊಬ್ಬ ಜಾತಿ ಧರ್ಮದವರಿಗಿರ್ಬೋದು, ಕೇಳ್ಕೊಳ್ಳೋದೇನಂತಂದ್ರೆ, ಜಾತ್ಯತೀತವಾಗಿ ಧರ್ಮಾತೀತವಾಗಿ ಯಾವುದೇ ಒಂದು ಮತಭೇದವಿಲ್ಲದೆ ಈ ಸಾರಿ ಶ್ರೀನಿವಾಸ್ ದಾಸ್ ಕರಿಯಪ್ಪನವರನ್ನು ನಾವು ಗೆಲ್ಲಿಸಿ ಕಳಿಸೋಣಂತೆ. ಈ ಒಂದು ಏನು ಅಧಿಕಾರದ ದಾಹ ಇದೆ ಎಲ್ಲ ನಮ್ಮಲ್ಲೇ ಇರಬೇಕು, ಇದು ನನ್ನ ಕ್ಷೇತ್ರ, ನಾವು ಹೇಳ್ದಂಗೆ ಆಗ್ಬೇಕು. ಈ ಒಂದು ದುರಹಂಕಾರದ ಧೋರಣೆ ಏನಿದೆ ಅದಕ್ಕೆ ಒಂದು ಕಡಿತ, ಅದಕ್ಕೆ ಒಂದು ಬ್ರೇಕ್ ಈ ಒಂದು ಎಲೆಕ್ಷನ್ ಅಲ್ಲಿ ಬೀಳಲಿಲ್ಲ ಅಂತಂದ್ರೆ ದಾವಣಗೆರೆ ಮುಂದಿನ ದಿನಗಳಲ್ಲಿ ಬಹಳ ಕರಾಳ ದಿನಗಳು ಕಾಡ್ತವೆ. ಯಾಕೆ ಅಂತಂದ್ರೆ, ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ಆಶಯದಲ್ಲಿ ಒಂದು ಕುಟುಂಬದಲ್ಲಿ ಇಷ್ಟೊಂದು ಅಧಿಕಾರ ಯಾವತ್ತೂ ಕೂಡ ಯಾರಿಗೂ ಒಳ್ಳೇದಲ್ಲ. ಅದು ಸರ್ವಾಧಿಕಾರಿತನಕ್ಕೆ ಈಗ ಆಲ್ರೆಡಿ ನೋಡ್ತಾ ಇದೀವಿ. ಸರ್ವಾಧಿಕಾರಿ ಧೋರಣೆನ ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ. ಇದೆಲ್ಲ ಡ್ರಾಮಾ. ಅವ್ರದ್ದೇನು ಜನಗಳ ಹತ್ರ ಬಹಳ ಸಿಂಪಲ್ ಆಗಿರುವಂತದ್ದು, ನಯವಾಗಿ ಮಾತಾಡ್ತಾ ಇರುವಂತದ್ದು ಇರ್ಬೋದು. ನಿಮ್ಗೆಲ್ಲ ಗೊತ್ತೇ ಇದೆ, ನೀವೆಲ್ಲ ಪಬ್ಲಿಕ್ ಮಾತಾಡಲ್ಲ, ನಾನು ಪಬ್ಲಿಕ್ ಮಾತಾಡ್ತೀನಿ. ಇದನ್ನ ಯಾವುದನ್ನು ನಂಬೋದಕ್ಕೆ ಹೋಗ್ಬೇಡಿ. ಈ ಸರಿ ನಾನು ಪಣ ತೊಟ್ಟಿದ್ದೀನಿ, ಸಂಕಲ್ಪ ಮಾಡಿದ್ದೀನಿ. ಹುಷಾರಿರಲಿಲ್ಲ 2-3 ದಿನ, ಅದನ್ನ ನಾಳೆ ಬರ್ತಾ ಇದ್ದೀನಿ. ಬಂದು ಅದಾದ ನಂತರ ನಿರಂತರವಾಗಿ ಕ್ಷೇತ್ರದಲ್ಲಿ ಇದ್ಕೊಂಡು ಹಳ್ಳಿಗೆ ಬೂತಿಗೆ ಹೋಗ್ಬಿಟ್ಟು ಏನೂ ಅಪೇಕ್ಷೆ ಇಲ್ಲದೆ ಅನ್ಕಂಡೀಷನಲ್ ಆಗಿ, ಏನೂ ಅಪೇಕ್ಷೆ ಇಲ್ದಂಗೆ ಅನ್ಕಂಡೀಷನಲ್ ಆಗಿ ಈ ಸಾರಿ ಶ್ರೀನಿವಾಸ್ ದಾಸ್ ಕರಿಯಪ್ಪನವರು ಗೆಲ್ಲಲೇಬೇಕು ಅನ್ನೋ ಒಂದು ಸಂಕಲ್ಪದೊಂದಿಗೆ ಒಂದು ತಂಡ ಕಟ್ಕೊಂಡು ನಾವು ಬೀದಿಗಿಳಿದು ಕೆಲಸ ಮಾಡ್ತೀವಿ. ಬದಲಾವಣೆ ಖಂಡಿತ ಸಾಧ್ಯ ಆಗ್ತದೆ. ಕೇವಲ ಮನಸ್ಸಲ್ಲಿರುವಂತಹ ಒಂದು ಅಸಮಾಧಾನ ನಮ್ಮ ಮನೆ 4 ಗೋಡೆ ಒಳಗೆ ಮಾತ್ರ ಡಿಸ್ಕಸ್ ಆಗಿ ಅಲ್ಲಿಗೆ ಎಂಡ್ ಆಗೋದು ಬೇಡ. ಮತಾಧಿಕಾರ ಏನು ಒಂದು ಅಮೂಲ್ಯವಾದ ಒಂದು ವೋಟ್ ಅಧಿಕಾರ, ಪರಮಾಧಿಕಾರ ನಿಮ್ಮ ಕೈಯಲ್ಲಿದೆ. ಅದನ್ನು ಚಲಾಯಿಸುವಾಗ ಬಹಳ ಒಂದು ಜವಾಬ್ದಾರಿಯಿಂದ ನಾವು ಚಲಾಯಿಸಬೇಕಾಗ್ತದೆ. ದಯವಿಟ್ಟು ಯಾವುದೇ ಒಂದು ಆಮಿಷಕ್ಕೆ ಒಳಗಾಗದಂಗೆ, ಅವರು ವೋಟಿಗೆ 5,000 ರೂಪಾಯಿ ಕೊಡೋದಕ್ಕೂ ರೆಡಿ ಇರ್ತಾರೆ. ಆದರೆ ವೋಟನ್ನ ಶ್ರೀನಿವಾಸ್ ದಾಸ್ ಕರಿಯಪ್ಪನವರಿಗೆ ಮಾತ್ರ ಹಾಕಿ. ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಸಾಮಾನ್ಯ ಜನಕ್ಕೆ ದುಡ್ಡು ಕೊಟ್ಟು ವೋಟ್ ಖರೀದಿ ಮಾಡುವಂಥದ್ದು ದೌರ್ಭಾಗ್ಯ. ಅದು ಪೊಲೀಸರ ಕಣ್ಗಾವಲದಲ್ಲೇ ನಡೀತದೆ, ಅಧಿಕಾರಿಗಳ ಒಂದು ಪ್ರೊಟೆಕ್ಷನ್ ನಲ್ಲೇ ನಡೀತದೆ. ಅದು ಕೂಡ ಒಂದು ಪ್ರಜಾಪ್ರಭುತ್ವದ ಕಗ್ಗೊಲೆ. ಇದೆಲ್ಲ ನಾರ್ಮಲ್ ಆಗಿ ಹೋಗ್ಬಿಟ್ಟಿದೆ. ಇದು ಎಲೆಕ್ಷನ್ ಕಮಿಷನ್ ಇದನ್ನು ನೋಡೋದು ಹೆಂಗೆ ಸುಂದಿರ್ತದೋ ಗೊತ್ತಿಲ್ಲ. ಬಟ್ ಈ ಸರಿ ಇದ್ಯಾವುದೂ ಆಗೋದಕ್ಕೆ ಬಿಡಬಾರ್ದು, ಯಾವುದೇ ವೋಟ್ ಫ್ರಾಡ್ ಆಗೋದಕ್ಕೆ ಬಿಡಬಾರ್ದು. ನ್ಯಾಯಯುತವಾಗಿ ಬಹಳ ಪಾರದರ್ಶಕವಾಗಿ ಎಲೆಕ್ಷನ್ ನಡೀತು ಅಂತಂದ್ರೆ ಶ್ರೀನಿವಾಸ್ ದಾಸ್ ಕರಿಯಪ್ಪನವರು ಬಹಳ ದೊಡ್ಡ ಬಹುಮತದೊಂದಿಗೆ ಗೆದ್ದು ಬಂದೇ ಬರ್ತಾರೆ. ನಾಳೆ ಅವರ ಒಂದು ಏನು ನಾಮಿನೇಷನ್
ಫೈಲ್ ಮಾಡೋಕೆ ಹೋಗ್ತಾ ಇದ್ದಾರೆ. ಆ ಒಂದು ರ್ಯಾಲಿನಲ್ಲಿ ನಾನು ಬರ್ತಾ ಇದ್ದೀನಿ, ಈಗಾಗಲೇ ಹೇಳ್ದಂಗೆ ನೀವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಅಂತಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.